ಕಳೆದ ಚುನಾವಣೆಯಲ್ಲಿ ಎಲ್ಲ ಒಂದಷ್ಟು ಜನ ನಾಯಕರು ನಂಗೆ ಸೆಟ್ಲ್ಮೆಂಟ್ ಮಾಡಿದ್ದೀನಿ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು. ನೀವು JDS ಅವ್ರು ಸೇರ್ಕೊಂಡಿದ್ದೀರಿ, ಡಿ ಕೆ ಶಿವಕುಮಾರ್ ಬ್ರದರ್ ಡಿ ಕೆ ಸುರೇಶ್ಗೆ ಸೆಟ್ಲ್ಮೆಂಟ್ ಮಾಡಕ್ಕೆ ಹೊರಟಿದ್ದೀರಿ ಅಂತ ಕೇಳ್ಪಟ್ಟೆ. ನಾವೇನು ವ್ಯಕ್ತಿಗತವಾಗಿ ಯಾರನ್ನೋ ಟಾರ್ಗೆಟ್ ಮಾಡಿ ಪೊಲಿಟಿಕ್ಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. NDA ಗೆಲುವಿಗೇನು ನಾವು ಪ್ರಯತ್ನ ಮಾಡಬೇಕು, ಸಂಘಟಿತ ಪ್ರಯತ್ನ ನಾವು ಮಾಡ್ತೀವಿ. ಅದರಲ್ಲಿ ನಮ್ಮ ಮುಂದೆ ಇರೋದು ಕಾಂಗ್ರೆಸ್ ಸೋಲ್ಬೇಕು, NDA ಗೆಲ್ಲಬೇಕು ಮಾತ್ರ. ಯಾರು ಅಭ್ಯರ್ಥಿ ಆಗ್ತಾರೆ, ಈಗ ಅವ್ರು ನಿಲ್ಲದೇ ಇದ್ದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ? ನಿಲ್ಲಲ್ವಾ ಡಿ ಕೆ ಸುರೇಶ್? ಅಲ್ಲ, ಗೊತ್ತಿಲ್ಲ. ಅವ್ರಿಗೆ ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಮಾತಿನ ಅರ್ಥ ಬೇರೆ ಥರ ಇದ್ದಂಗಿದೆ. ಈಗ ಒಂದು ವೇಳೆ ಅವ್ರು ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ, ಅಲ್ಲ ರಣರಂಗದಿಂದ ಓಡಿ ಹೋಗುವಂಥ ಬ್ರದರ್ಸ್ ಅವರಲ್ಲ ಅಂತ ಹೇಳ್ತಾರೆ. ನಾವೇನು ಓಡೋಗಿ ಅಂತ ಹೇಳಿದೀವಿ ಅವರಿಗೆ. ನೀವು ನಿಂತರೆ ನಿಲ್ಲಿಲ್ಲ ಅಂದ್ರೆ ದ್ವಂದ್ವ ಯಾಕೆ? ಈಗ ನಾವು ಹೇಳೋದಂದ್ರೆ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು. ಆದರೆ ನಾವು NDA ಗೆಲುವಿಗಾಗಿ ಪ್ರಯತ್ನ ಮಾಡ್ತೀವಿ. ನಮ್ಮ ಗುರಿ NDA ಗೆಲ್ಸೋದು. ಕಳೆದ ಬಾರಿ ನೀವು ಗೆಲ್ಲದೇ ಇರುವಂಥ ಕ್ಷೇತ್ರ ಎರಡು ಅಂದರೆ ಒಂದು ಬೆಂಗಳೂರು ಗ್ರಾಮಾಂತರ, ಮತ್ತೊಂದು ಹಾಸನ. ಈಗ ಹಾಸನ ನಿಮ್ಮ ಮೈತ್ರಿ ಪಕ್ಷ, ಇನ್ನು ಉಳ್ಕೊಂಡಿರೋ ನಿಮ್ಮ ಟಾರ್ಗೆಟ್ ಒಂದೇ, ಅದು ಡಿ ಕೆ ಸುರೇಶ್. ಅಲ್ಲ, ನಮಗೇನಂದ್ರೆ ನಾವು ಸುರೇಶ್ ವಿರುದ್ಧ ರಾಜಕಾರಣ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ಗೆಲುವಿಗಾಗಿ ನಾವು ರಾಜಕಾರಣ ಮಾಡ್ತೀವಿ. ನಮ್ಮ ಗೆಲುವಿಗಾಗಿ ರಾಜಕಾರಣ ಮಾಡ್ತೀವಿ. ಸುರೇಶ್ ಅಲ್ಲದೆ ಇನ್ನೊಬ್ರು ಕ್ಯಾಂಡಿಡೇಟ್ ಆದರೂ ನಮ್ಮ ಗೆಲುವಿಗೆ ಏನು ಪ್ರಯತ್ನ ಮಾಡಬೇಕು ಮಾಡ್ತೀವಿ.